ಇನ್ನು ಕುರ್ಚಿ ಕದನ ಬಜೆಟ್ ಮೀಟಿಂಗು ಸಿಎಂ ರಣತಂತ್ರ. ಬಜೆಟ್ ಬಳಿಕ ಸಿಎಂ ಅಸಲಿ ರಾಜಕೀಯ ಆಟ ಶುರುವಾಗುತ್ತಾ ಅಂತ. ಆಕ್ಚುಲಿ ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿಯಾಗೋದೆ ಬಜೆಟ್ ಆದ ಬಳಿಕ. ಪವರ್ ಶೇರಿಂಗಿಗೆ ಕೌಂಟರ್ ಕೊಡ್ಲಿಕ್ಕೆ ಎರಡು ಪ್ರಬಲ ಅಸ್ತ್ರ ಇಟ್ಕೊಂಡಿದ್ದಾರಂತೆ ಸಿದ್ದರಾಮಯ್ಯನವರ ಆ ಎರಡು ಅಸ್ತ್ರ ಕುರ್ಚಿ ಆಟಕ್ಕೆ ಬ್ರೇಕ್ ಹಾಕುತ್ತಾ ಅಂತ ಕಾದ್ ನೋಡಬೇಕು. ಬಜೆಟ್ ನಂತರ ಕಾಂಗ್ರೆಸ್ನಲ್ಲಂತೂ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗುವಂತ ಎಲ್ಲ ಸಾಧ್ಯತೆಗಳ ಟ್ರೇಲರ್ ಅನ್ನ ನೋಡ್ತಾ ಇದೀವಿ ನಾವು. ಬಜೆಟ್ ಮಂಡನೆ ಬಳಿಕ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಬಗ್ಗೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲೇ ಇದ್ದಾರೆ. ತಿಮ್ಮೇಗೌಡ್ರ, ಇಲ್ಲಿ ಬಜೆಟ್ ನಂತರ ಕಾಂಗ್ರೆಸ್ನಲ್ಲಿ ತಲ್ಲಣ ಸೃಷ್ಟಿ ಆಗೋದಕ್ಕೆ ಟ್ರೇಲರ್ಗಳನ್ನ ನೋಡ್ತಾ ಇದೀವಿ. ಒಂದೊಂದೇ ಟ್ರೇಲರ್ಗಳು ಬರ್ತಾ ಇರುವಂತದ್ದು. ಸೊ ಸಿದ್ದರಾಮಯ್ಯನವರ ಪ್ಲಾನ್ ಯಾವ ರೀತಿಯಾಗಿದೆ ತಮ್ಮ ಕುರ್ಚಿಯನ್ನ ಗಟ್ಟಿ ಮಾಡ್ಕೊಳ್ಳಕ್ಕೆ ಅಂತ? ಸಿದ್ದರಾಮಯ್ಯನವರ ಪ್ಲಾನ್ ಹೇಗಿದೆ ಅಂದರೆ, ಬಜೆಟ್ ಅಧಿವೇಶನದ ಬಳಿಕ ಎರಡು ಮೆಗಾ ತಂತ್ರಗಾರಿಕೆಯನ್ನು, ಒಂದು ಮೆಗಾ ಅಸ್ತ್ರಗಳನ್ನು ಪ್ರಯೋಗ ಮಾಡೋದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಅಂತ. ಪೃಥ್ವಿರಾಜ್, ಭಾಳ ಮುಖ್ಯವಾಗಿ ಈ ಹಿಂದೆ ಗಮನಿಸಬೇಕಾಗಿರ್ತಕ್ಕಂಥದ್ದು, ಜಾತಿವಾರು ಜನಗಣತಿ ವರದಿಯನ್ನು ಏನು ಸೋರಿಕೆಯಾದಂಥ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿತ್ತು. ಸಿ ಎಂ ಸಿದ್ದರಾಮಯ್ಯನವರ ಪ್ರಾಯೋಜಕತ್ವದ ಜಾತಿಗಣತಿ ಅಂತ ಹೇಳಲಾಗ್ತಾ ಇತ್ತು. ಸೊ ಇದೀಗ ಯಾವುದೇ ರೀತಿಯಾದಂಥ ಅಡಚಣೆ ಇಲ್ಲದೆ, ಯಾವುದೇ ರೀತಿಯಾದಂಥ ಒಂದು ಅಡ್ಡಿ ಆತಂಕಗಳು ಇಲ್ಲದೆ ಇರುವಂತೆ ವೈಜ್ಞಾನಿಕವಾಗಿಯೇ ತಯಾರು ಮಾಡಲಾಗಿದ್ದೀವಿ ಅನ್ನುವಂಥ ಒಂದು ವರದಿ ಏನು ಅಂದರೆ, ಜಾತಿಗಣತಿಗೆ ವರದಿ ಏನು ತಯಾರಾಗಿದೆ ಆ ಒಂದು ವರದಿಯನ್ನು ಬಿಡುಗಡೆ ಮಾಡುವಂಥದ್ದು. ಮತ್ತೊಂದು ಕಡೆಯಾಗಿ ನಂಬರ್ 2, ಬಜೆಟ್ ಅಧಿವೇಶನದ ಬಳಿಕ ನವದೆಹಲಿಗೆ ತೆರಳಿ ಸಂಪುಟ ಪುನರ್ರಚನೆಗೆ ಅವಕಾಶವನ್ನು ಕೇಳುವಂಥದ್ದು. ಈ ಎರಡೂ ಅಸ್ತ್ರಗಳ ಮೂಲಕವಾಗಿ ಹೈಕಮಾಂಡನ್ನು ಕೂಡ ಕಟ್ಟಿ ಹಾಕೋದಕ್ಕೆ, ಮತ್ತೊಂದು ಕಡೆಯಾಗಿ ಇಲ್ಲಿ ರಾಜ್ಯದಲ್ಲೂ ಕೂಡ ತಮ್ಮ ವಿರೋಧಿ ಪಾಳೆಯವನ್ನು ಕಟ್ಟಿ ಹಾಕೋದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಮೆಗಾ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ, ಜಾತಿವಾರು ಜನಗಣತಿ ಬಿಡುಗಡೆ ಮಾಡಿದ್ರೆ ಅದು ಎಲ್ಲ ಒಂದು ಕಡೆಯಾಗಿ ಸಿ ಎಂ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ವರ್ಗ ನಿಲ್ಲುತ್ತೆ. ಜಾತಿ ಗಣತಿ ವರದಿ ಬಿಡುಗಡೆ ಮಾಡಿದಂಥ ಹಿನ್ನೆಲೆಯಲ್ಲಿಯೇ ಸಿ ಎಂ ಸಿದ್ದರಾಮಯ್ಯನವರ ಪದತ್ಯಾಗಕ್ಕೆ, ಸಿ ಎಂ ಸಿದ್ದರಾಮಯ್ಯನವರ ಪದಚ್ಯುತಿಗೆ ವಿರೋಧಿಗಳು ಮುಂದಾದರು, ಕಾಂಗ್ರೆಸ್ನ ಕೆಲ ನಾಯಕರುಗಳು ಮುಂದಾದರು ಅಂತ. ಹಾಗಾಗಿಯೂ ಕೂಡ ಎಲ್ಲ ಒಂದು ಕಡೆಯಾಗಿ ಸಿ ಎಂ ಸಿದ್ದರಾಮಯ್ಯನವರ ವಿರೋಧಿ ಪಾಳೆಯವು ಕೂಡ ಆಗ ಒಂದು ರೀತಿ ಒಂದು ಕ್ಷಣ ಹಿಂದೇಟಾಗುತ್ತೆ. ಯಾಕಂತ ಹೇಳಿದ್ರೆ, ತಮ್ಮ ಕ್ಷೇತ್ರಗಳಲ್ಲಿ ಅಹಿಂದ ಸಮುದಾಯ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅಹಿಂದ ಮತಗಳ ಕೆಂಗಣ್ಣಿಗೆ ಗುರಿ ಆಗ್ಬೋದು ಅನ್ನುವಂಥ ಒಂದು ಆತಂಕ ಆ ಸಂದರ್ಭದಲ್ಲಿ ಸೃಷ್ಟಿ ಆಗ್ಬೋದು. ಇದು ಒಂದು ತಂತ್ರಗಾರಿಕೆ. ಆದರೆ ನಂಬರ್ 2, ಏನು ಸಂಪುಟ ಪುನರ್ರಚನೆಗೆ ಅವಕಾಶವನ್ನು ಕೇಳಿದ್ದೇ ಆಗಿದ್ದಲ್ಲಿ ಹೈಕಮಾಂಡ್ ಏನಾದರೂ ಅನುಮತಿಯನ್ನು ಕೊಟ್ಟಿದ್ದೇ ಆದರೆ ಮುಂದಿನ 2 ವರ್ಷಗಳ ಅವಧಿಗೆ ತಾವೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಬಹುದು. ಯಾಕಂತ ಹೇಳಿದ್ರೆ ಅಲ್ಲಿಗೆ ಒಂದು ಸ್ಪಷ್ಟ ಚಿತ್ರಣ ಬರುತ್ತೆ. ಸಂಪುಟ ಪುನರ್ರಚನೆ ಆದರೆ ಒಂದು ಕ್ಲಾರಿಫೈ, ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥ ಒಂದು ಮೆಸೇಜು ಕೂಡ ಪಾಸ್ ಆಗುತ್ತೆ ಅನ್ನುವಂಥದ್ದು ಸಿ ಎಂ ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಸೊ ಹೀಗಾಗಿ ಅಂಥದ್ದೊಂದು 2 ತಂತ್ರಗಾರಿಕೆಗಳನ್ನು ಅನುಸರಿಸೋದಕ್ಕೆ ಇದೀಗ ಸಿ ಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೃಥ್ವಿರಾಜ್, ನೋಡೋಣ ಏನೇನಾಗುತ್ತೆ ಅಂತ. ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ನಲ್ಲಂತೂ ಬೆಳವಣಿಗೆಗಳು ಆಗ್ತಾ ಇದಾವೆ, ಬಟ್ ಕಾದ್ ನೋಡಬೇಕು ಮಾರ್ಚ್ ನಂತರ, ಅಂದ್ರೆ ಬಜೆಟ್ ಬಳಿಕ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ತಲ್ಲಣ ಸೃಷ್ಟಿಯಾಗುವಂತ ಸಾಧ್ಯತೆ.